ರಾಜಕಾರಣಿ ವಿನಯ್ ಕುಲಕರ್ಣಿಗೆ ಒಂದು ನ್ಯಾಯ, ನಟ ದರ್ಶನ್ ರವರಿಗೆನೆ ಒಂದು ನ್ಯಾಯ. ಕೊಲೆ ಮಾಡಿ ಜೀವಾವಧಿ ಶಿಕ್ಷೆಯನ್ನು ಅನುಭವಿಸುತ್ತಿದ್ದಂತಹ ಕೊಲೆಯ ಅಪರಾಧಿ ವಿನಯ್ ಕುಲಕರ್ಣಿಗೆ ನ್ಯಾಯಾಲಯ ಬೇಲನ್ನ ನೀಡುತ್ತೆ. ಅದೇನೆ ಕೇವಲ ಕೇವಲ ಕೊಲೆಯ ಅಪರಾಧಿ ಅಲ್ಲ, ಕೊಲೆಯ ಆರೋಪಿ ನಟ ದರ್ಶನ್ ರವರಿಗೆ ನ್ಯಾಯಾಲಯ ಬೇಲನ್ನ ನೀಡೋದೇ ಇಲ್ಲ. ಕೆಳ ನ್ಯಾಯಾಲಯ ನೀಡಿರುವಂತಹ ಬೇಲನ್ನ ಈ ನಮ್ಮ ಘನತೆತ್ತ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ತನಕ ಹೋಗಿ ನಮ್ಮ ತೆರಿಗೆ ಹಣವನ್ನ ಖರ್ಚು ಮಾಡಿ ಬೇಲನ್ನ ಕ್ಯಾನ್ಸಲ್ ಮಾಡಿಸ್ಕೊಂಡ್ಬರುತ್ತೆ. ಶಬಾಷ್, ವಾಹ್, ಎಂತಹ ಅವಸ್ಥೆ, ಎಂತಹ ವ್ಯವಸ್ಥೆ. ಕೇವಲ ಮೂರನೇ ಕ್ಲಾಸ್ ಓದ್ತಿರುವಂತಹ ಮಗುಗುನು ತುಂಬಾ ತುಂಬಾ ಚೆನ್ನಾಗಿ ಅರ್ಥವಾಗುತ್ತೆ ದರ್ಶನ್ ರವರ ಪ್ರಕರಣದಲ್ಲಿ ರಾಜಕಾರಣಿಗಳ ಕೈವಾಡ ಹಾಗೆ ಕುತಂತ್ರಗಳು ಹೇಗೆಲ್ಲ ನಡೀತಾ ಇದೆ ಅಂತ. ನಮ್ಮ ಪ್ರಶ್ನೆ ಇಷ್ಟೇನೆ ಕಣ್ರಿ, ವಿನಯ್ ಕುಲಕರ್ಣಿಗೆ ಹಾಗೆ ನಾಗೇಂದ್ರ ಇವರಿಬ್ಬರಿಗೆ ಇಲ್ಲದಂತಹ ಕಾನೂನು ಕೇವಲ ನಟ ದರ್ಶನ್ ರವರಿಗೆ ಮಾತ್ರ ಯಾಕೆ ಅಂತ. ನೋಡ್ರಿ, ನಮ್ಮ ರಾಜಕಾರಣಿಗಳು ತಮ್ಗೆ ಹೇಗ್ ಬೇಕು ಹಾಗೆ ಕಾನೂನುಗಳನ್ನೇ ಬದಲಾಯಿಸ್ಕೊಂಡು ಬಿಡ್ತಾರೆ. ತಮ್ಗೆ ಹೇಗ್ ಬೇಕು ಹಾಗೆ ಕಾನೂನುಗಳನ್ನ ಬದಲಾಯಿಸ್ಕೊಂಡು ಶಿಕ್ಷೆನೆ ಅನುಭವಿಸ್ತಾ ಆರಾಮಾಗಿ ಜೈಲಿನಿಂದ ಹೊರಗಡೆ ಬಂದ್ಬಿಡ್ತಾರೆ. ರಾಜಕೀಯ ಪ್ರಭಾವವನ್ನ ಬಳಸಿ ತಮ್ಗೆ ಹೇಗ್ ಬೇಕು ಹಾಗೆ ಕಾನೂನುಗಳನ್ನೇ ಬದಲಾಯಿಸ್ಕೊಂಡ್ಬಿಡ್ತಾರೆ. ಏನು ಮಾಡೋದಕ್ಕಾಗೋದಿಲ್ಲ. ನಾವು ಅಂತಹ ಎಂತಹ ವ್ಯವಸ್ಥೆನಲ್ಲಿದ್ದೀವಿ ಅಂತಂದ್ರೆ, ನ್ಯಾಯಾಧೀಶರೇ ತಪ್ಪು ಮಾಡಿದ್ರೆ ನ್ಯಾಯಾಧೀಶರಿಗೆ ಶಿಕ್ಷೆನೆ ಕೊಡೋದಕ್ಕಾಗೋದಿಲ್ಲ. ಏನ್ ಹೇಳಿ, ನ್ಯಾಯಾಧೀಶರು ತಪ್ಪು ಮಾಡಿದ್ರೆ ನ್ಯಾಯಾಧೀಶರಿಗೆ ಶಿಕ್ಷೆನೆ ಕೊಡೋದಕ್ಕಾಗೋದಿಲ್ಲ. ಅಂತಹ ವ್ಯವಸ್ಥೆಯಲ್ಲಿ ನಾವುಗಳು ಬದುಕ್ತಾ ಇದ್ದೀವಿ. ಆ ರೀತಿಯಾದಂತಹ ಕಾನೂನು ವ್ಯವಸ್ಥೆ ಈ ನಮ್ಮ ದೇಶದಲ್ಲಿ ಇರುವಂತಹದ್ದು. ಕೆಲವೊಂದಷ್ಟು ಜನ ಹೇಳ್ತಾ ಇರ್ತಾರೆ ಹಾಗೇನೆ, ನಟ ದರ್ಶನ್ಗೆ ಬೇಲ್ ಕೊಟ್ಬಿಟ್ರೆ ರೇಣುಕಾಸ್ವಾಮಿ ಕುಟುಂಬಕ್ಕೆ ಅನ್ಯಾಯವನ್ನ ಮಾಡಿದಾಗ ಆಗ್ಬಿಡುತ್ತೆ ಅಂತ. ಸಮಾಧಾನ. ಇವಾಗ ವಿನಯ್ ಕುಲಕರ್ಣಿಗೆ ಬೇಲನ್ನ ನೀಡಿದಾರಲ್ಲ, ಯೋಗೇಶ್ ಗೌಡ ಅವರ ಕುಟುಂಬಕ್ಕೆ ಅನ್ಯಾಯ ಮಾಡಿದಾಗ ಆಗೋದಿಲ್ವಾ? ಇದ್ರ ಬಗ್ಗೆ ಯಾಕೆ ಯಾವನು ಮಾತನಾಡೋದಿಲ್ಲ? ಮಾತನಾಡಿ ಯೋಗೇಶ್ ಗೌಡ ಅವರ ಕುಟುಂಬಕ್ಕೂ ಸಹ ಅನ್ಯಾಯವಾಗ್ತಿದೆ ಅಂತ. ಇವನೇನೋ ರೇಣುಕಾಸ್ವಾಮಿ ಏನೋ ಕೋತಿ ಕೆಲಸಗಳು ಮಾಡಿದ್ದ, ಏನೋ ಕೆಟ್ಟದ್ದು ಮಾಡಿದ್ದ, ತಪ್ಪನ್ನ ಮಾಡ್ಕೊಂಡಿದ್ದ. ಯೋಗೇಶ್ ಗೌಡ್ರು ಅವ್ರೇನ್ ತಪ್ಪು ಮಾಡಿದ್ರು ಅಂತ ಅಂದ್ಬಿಟ್ಟು ಏನು ತಪ್ಪು ಮಾಡ್ದಲೇನೆ ಅಷ್ಟು ಬರ್ಬರವಾಗಿ ಹತ್ಯೆನ ಮಾಡಿಸ್ಬಿಟ್ರಲ್ಲ. ಅವ್ರ ಕುಟುಂಬ ಇರ್ಲಿಲ್ವಾ, ಮಕ್ಳು ಇರ್ಲಿಲ್ವಾ, ಅವ್ರಿಗೆ ಅನ್ಯಾಯ ಅನ್ನೋದಾಗ್ಲಿಲ್ವಾ? ಯಾಕೆ ಇದ್ರ ಬಗ್ಗೆ ಮಾತನಾಡೋದಿಲ್ಲ ಯಾರನ್ನು? ತಮ್ಗೆ ಹೆಂಗ್ ಬೇಕು ಹಂಗೆ ತಿರುಗಿಸ್ಕೊಂಡು ಹೋಗ್ತಾ ಇರೋದು. ನಟ ದರ್ಶನ್ ರವರನ್ನು ಸಹ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗಿತ್ತು. ಊರು ತುಂಬಾ ಶತ್ರುಗಳನ್ನ ಇಟ್ಕೊಂಡು, ಅಂದ್ರೆ ಚಿತ್ರರಂಗದಲ್ಲಿ ಹಾಗೆ ರಾಜಕಾರಣದಲ್ಲಿ ಶತ್ರುಗಳನ್ನ ಇಟ್ಕೊಂಡು ತುಂಬಾ ಎಚ್ಚರದಿಂದ ಇರಬೇಕಾಗಿತ್ತು. ನೋಡಿ, ಒಮ್ಮೆ ಎಡವಿತ್ಕೆ ಈಗ ಆಳ್ಗೊಬ್ಬ ಕಲ್ಲು ಅಂತ ಹಾಕ್ತಾರಲ್ಲ, ಗುಂಡಿ ಒಳಗೆ ಬಿದ್ರೆ ಹಾಗೆ ತಾ ಮುಂದು ನಾ ಮುಂದು ಅಂತ ಅಂದ್ಬಿಟ್ಟು ಕಲ್ಗಳನ್ನ ಹಾಕ್ತಾ ಇದ್ದಾರೆ. ಆ ಪರಿಸ್ಥಿತಿಯನ್ನು ನೋಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆ ರೀತಿಯಾಗಿ ದರ್ಶನ್ ರವರನ್ನ ಜೈಲಿನಲ್ಲಿ ಕಾಡಿಸ್ತಾ ಇರೋದು. ಇದ್ರ ಜೊತೆಗೆ ಈ ಅಭಿಮಾನಿಗಳಿದಾರಲ್ಲ, ಇವರು ದರ್ಶನ್ ರವರ ಹುಚ್ಚು ಅಭಿಮಾನಿಗಳು, ನೀವುಗಳು ಅಷ್ಟೇನೆ. ನಿಮ್ಗಳಿಂದನೂ ಆ ಮನುಷ್ಯ ಕಷ್ಟ ಅನುಭವಿಸಂಗ್ ಆಗೋಗ್ಬಿಡ್ತು. ಸುಮ್ನೆ ಇರೋದಕ್ಕೆ ಆಗೋದಿಲ್ವಾ ನೀವುಗಳು? ನಿಮ್ಗಳ ಖುಷಿಗೆ ಹೋದ್ ಕಡೆ ಬಂದ್ ಕಡೆ ಎಲ್ಲ ಡಿವಾಸ್ ಅಂತ ಕೂಕೊಂಡು ಆ ಮನುಷ್ಯನ್ ನರಕ ಅನುಭವಿಸಂಗ್ ಮಾಡ್ಬಿಟ್ರಿ. ಒಂದು ಲೆಕ್ಕಾಚಾರದಲ್ಲಿ ಹೇಳ್ಬೇಕು ಅಂತಂದ್ರೆ ಅಭಿಮಾನಿಗಳು ಒಂದು ಕಡೆ ಕಾರಣ ಬೇಲ್ ಕ್ಯಾನ್ಸಲ್ ಆಗೋದಕ್ಕೆ. ನಿಮ್ಗಳ ಹುಚ್ಚಾಟಗಳಿಂದಲೇನೆ ಇವತ್ತೆಲ್ಲ ಈ ರೀತಿಯಾಗಿ ಆಗ್ತಿರೋದು. ನಾನು ತುಂಬಾ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಸ್ವಲ್ಪ ದಿನ ಸುಮ್ಮನಿದ್ ಬಿಡಿ, ಎಲ್ಲ ಸರೋಗುತ್ತೆ ಅಂತ. ಗಣಪತಿ ಫೆಸ್ಟಿವಲ್ಗೆ ಹೋಗ್ಲಿ, ಯಾವ ರಾಜಕಾರಣಿಗಳ ಇರ್ಲಿ, ಸುಮ್ಮನೆ ಟ್ರಿಗರ್ ಮಾಡೋದು. ಆ ಮೀಡಿಯಾದವ್ರನ್ನ ಟ್ರಿಗರ್ ಮಾಡ್ತೀರಾ? ಆ ಮೀಡಿಯಾದವ್ರು ಏನ್ ಮಾಡ್ತಾರೆ? ಅವ್ರಿಗೆ TRP ಬೇಕು, ಅವ್ರು ನಿಮ್ಮನ್ನ ಹಾಕೊಂಡು ಹೋಗ್ತಾರೆ. ಇನ್ನ ಈ ನಮ್ಮ ರಾಜಕಾರಣಿಗಳು ದರ್ಶನ್ ರವರನ್ನ ಒಂದು ಪ್ರೊಟೆಕ್ಷನ್ ತರ, ಅಂದ್ರೆ ಒಂದು ಪ್ರೊಟೆಕ್ಷನ್ ಶೀಲ್ಡ್ ತರ ಬಳಕೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ರಾಜಕಾರಣಿಗಳಿಗೆ ರಾಜ್ಯದಲ್ಲಿ ಏನಾದ್ರು ತೊಂದರೆ ಆಯ್ತಾ, ದರ್ಶನ್ ರವರ ಯಾವ್ದಾದ್ರು ವಿಚಾರವನ್ನ ಜೈಲಿನಿಂದ ಹೊರಗಡೆ ಬಿಟ್ಬಿಡ್ತಾರೆ. ಅವಾಗ ವಿಷಯನೇ ಮರ್ತು ಬಿಡ್ತಾರೆ ನಮ್ಮ ಜನ ಎಲ್ಲ, ಮೀಡಿಯಾದವರು ಮರ್ತು ಬಿಡ್ತಾರೆ. ಉದಾಹರಣೆ ಹೇಳ್ತೀನಿ, ಯಾರೋ ಒಬ್ಬ ಬಿ ಅನ್ನೋ ರಾಜಕಾರಣಿ ಏನೋ ಒಂದು ಹಗರಣ ಮಾಡ್ಬಿಟ್ಟಿರ್ತಾನೆ. ಅವನ ಹಗರಣ ರಾಜ್ಯದಲ್ಲಿ ಟಿವಿ ಮುಂದೆ ಎಲ್ಲ ಬರ್ತಾ ಇರುತ್ತೆ. ಅವಾಗ ಜೈಲಿನಿಂದ ದರ್ಶನ್ದು ಯಾವುದೋ ಒಂದೆರಡು ಫೋಟೋನು ವಿಡಿಯೋನು ರಿಲೀಸ್ ಮಾಡ್ಬಿಡೋದು. ಮುಗಿದೋಯ್ತು. ಮೀಡಿಯಾದವರು ನೀವುಗಳೆಲ್ಲ ಆ ಕಡೆ ದರ್ಶನ್ ಕಡೆ ಹೊರಟೋಗ್ಬಿಡ್ತೀರಾ. ಇಲ್ಲಿ ಬಿ ಅನ್ನೋ ರಾಜಕಾರಣಿ ಮಾಡಿರುವಂತಹ ಕೆಟ್ಟ ಕೆಲಸ ನೆಗೆದು ಬಿದ್ದೋಯ್ತು. ಇದೇ ಸ್ಟ್ರಾಟಜಿನ ಯೂಸ್ ಮಾಡ್ತಾ ಇರೋದು. ಇದೇ ಸ್ಟ್ರಾಟಜಿನ ಯೂಸ್ ಮಾಡಿ ದರ್ಶನ್ ರವರನ್ನ ಬಳಕೆಯನ್ನ ಮಾಡ್ಕೊಳ್ತಾ ಇದ್ದಾರೆ ರಾಜಕೀಯವಾಗೆಲ್ಲ. ಇಂತಹ ಸೂಕ್ಷ್ಮ ವಿಚಾರಗಳು ಈ ಹುಚ್ಚು ಅಭಿಮಾನಿಗಳಿಗೆ ಗೊತ್ತಾಗೋದಿಲ್ಲ. ನಾವ್ ಹೇಳಿದ್ರು ಅರ್ಥ ಆಗೋದಿಲ್ಲ.
ಹಾಗಾಗೇನೆ ತುಂಬಾ ಜನ ಸತ್ಯವನ್ನ ಹೇಳೋದಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ನಿಮ್ ಕೇಳೋ ತಾಳ್ಮೆ ಅನ್ನೋದೇ ಇರೋದಿಲ್ಲ. ಸ್ವಲ್ಪ ದಿನಗಳ ಕಾಲ ಸುಮ್ಮನೆ ಇದ್ಬಿಟ್ರೆ ಎಲ್ಲ ಸರೋಗುತ್ತೆ ಅಂತ ಹೇಳ್ತಾ, ಆ ಕೃಷ್ಣ ಎಲ್ರಿಗೂ ಒಳ್ಳೇದ್ ಮಾಡ್ಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.